ಅಗತ್ಯ ಸ್ಟಾರಿಂಗ್ ಜೀವ, ಅರ್ಜುನ್ ಸರ್ಜಾ, ರಾಶಿ ಖನ್ನಾ ಇನ್ ದ ಮೇನ್ ಲೀಡ್ ರೋಲ್ಸ್, ಡೈರೆಕ್ಟೆಡ್ ಬೈ ಪಾ ವಿಜಯ್. ಇದೊಂದು ಹಾರರ್ ಫ್ಯಾಂಟಸಿ ಸಿನಿಮಾ. ಸೊ ಈ ಮೂವಿ ಹೇಗಿದೆ, ಭಯ ಪಡಿಸುತ್ತಾ ಇಲ್ವಾ ಅಂತ ಇಂಡೆಪ್ತ್ ರಿವ್ಯೂನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ನಂಜಿಲನ್ ಅವನ ಗರ್ಲ್ ಫ್ರೆಂಡ್ ಹಾಗೂ ಅವನ ಫ್ರೆಂಡ್ಸ್ ಜೊತೆ ಸೇರಿ ಹಳೆ ಪಾಳ್ ಬಿದ್ದಿರೋ ಒಂದು ಬಿಲ್ಡಿಂಗ್ನ ಆಲ್ಟ್ರೇಷನ್ ಮಾಡಿ ಬಿಸ್ನೆಸ್ ಮಾಡಕ್ಕೆ ಅಂತ ಆ ಬಿಲ್ಡಿಂಗ್ನ ಹಾಂಟೆಡ್ ಹೌಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಆ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ಚೆನ್ನಾಗಿ ನಡಿಬೇಕಾದ್ರೆ ಅನ್ಯೂಶುವಲ್ ಥಿಂಗ್ಸ್ಗಳು ಸ್ಟಾರ್ಟ್ ಆಗ್ತವೆ. ನೆಕ್ಸ್ಟ್ ನಂಜಿಲನ್ ಆ ಅನ್ಯೂಶುವಲ್ ಥಿಂಗ್ಸ್ ಅಂಡ್ ಆ ಹೌಸ್ ಬಗ್ಗೆ ಏನೇನು ತಿಳ್ಕೊಂತಾನೆ, ಅದರಿಂದ ಇರೋ ಆ ಡಾರ್ಕ್ ಹಿಸ್ಟರಿ ಏನು ಅನ್ನೋದೇ ಈ ಸಿನಿಮಾದ ಒಂದೇ ಸ್ಟೋರಿ. ಇನ್ನು ಸಿನಿಮಾ ಹೇಗಿದೆ ಅಂದ್ರೆ, ಹಾರರ್ ಮಿಸ್ಟರಿನ ಹಿಸ್ಟರಿಗೆ ಬ್ಲೆಂಡ್ ಮಾಡಿ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಮೂಲಕ ವಿಜುವಲ್ ಅಟ್ಮಾಸ್ಫಿಯರಿಕ್ನ ಕ್ರಿಯೇಟ್ ಮಾಡಿಸ್ತಾರೆ. ಅಂಡ್ ಪಾಸಿಟಿವ್ಸ್ ಏನಂದ್ರೆ, ಸ್ಟಾರ್ಟ್ ಟು ಎಂಡ್ ಆದಷ್ಟು ಬೋರ್ ಆಗದೆ ಇರೋ ತರ ಡ್ರಾಮಾನ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಮಿಡಿ ಆಗಿ ರನ್ ಆಗುತ್ತೆ ಅಂಡ್ ಅಲ್ಲಲ್ಲಿ ಹಾರರ್ ಎಲಿಮೆಂಟ್ಸ್ನ ನೋಡ್ಬೋದು. ಅಂಡ್ ನೆಕ್ಸ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಒಂದೊಂದ್ ಕಡೆ ಬೋರ್ ಫೀಲ್ ಆಗುತ್ತೆ, ಎಸ್ಪೆಷಲಿ ಸಾಂಗ್ಸ್ ಇದ್ದಾಗ ಅಷ್ಟೇ. ಅದು ಬಿಟ್ರೆ ಫಸ್ಟ್ ಹಾಫ್ಗೆ ಕಂಪೇರ್ ಮಾಡಿದ್ರೆ ಹಾರರ್ ಎಲಿಮೆಂಟ್ಸ್ ತುಂಬಾ ಜಾಸ್ತಿ ಇರುತ್ತೆ ಈ ಸೆಕೆಂಡ್ ಹಾಫ್ ಅಲ್ಲಿ. ವಿಜುವಲಿ ತುಂಬಾ ಎಂಜಾಯ್ ಮಾಡ್ತೀರಾ. ಆದ್ರೆ ಆಡಿಯನ್ಸ್ನ ಹೆದರಿಸೋ ಹಾಗೆ ಒಂದು ಸೀನ್ಸ್ ಕೂಡ ಇರಲಿಲ್ಲ. ಸೀರಿಯಸ್ನೆಸ್ ಇದ್ರೂ ಕೂಡ ಜಂಪ್ ಸ್ಕೇರ್ ಮೊಮೆಂಟ್ಸ್ಗಳು ಒಂದು ವರ್ಕ್ ಆಗಲಿಲ್ಲ. ಇನ್ನು 90s ಬ್ಯಾಕ್ಡ್ರಾಪ್ ಸ್ಟೋರಿ ಡೀಸೆಂಟ್ ಆಗಿ ಚೆನ್ನಾಗಿದೆ ಅಂಡ್ ಅದನ್ನ ನರೇಟ್ ಮಾಡಿರೋ ರೀತಿ ತುಂಬಾ ಇಷ್ಟ ಆಯಿತು. ಅಂಡ್ ಕಥೆಯಲ್ಲಿ ತುಂಬಾ ಕಡೆ ಪ್ರಿಡಿಕ್ಟಬಲ್ ಆಗಿರುತ್ತೆ. ಒಂದೊಂದು ಸೀನ್ಸ್ಗಳು ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಮಾಡಬೇಕು ಅಂತ ಹಾಗೆ ಇಟ್ಕೊಂಡಿರ್ತಾರೆ. ಆದ್ರೆ ಅದು ನಮಗೆ ಆ ಕ್ಯಾರೆಕ್ಟರ್ ಎಂಟ್ರಿ ಆಗಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಇವನೇ ಅವನು ಅನ್ನೋದು. ಅಂಡ್ ಅದನ್ನ ಕ್ಲೈಮ್ಯಾಕ್ಸ್ ಅಲ್ಲಿ ಏನೋ ರಿವೀಲ್ ಮಾಡ್ತಾರೆ, ಆದ್ರೆ ಆಲ್ರೆಡಿ ಗೆಸ್ ಮಾಡಿರೋದ್ರಿಂದ ಎಕ್ಸೈಟ್ಮೆಂಟ್ ಅನ್ನೋದೇ ಇರಲ್ಲ. ಇನ್ನು ಪ್ರೆಸೆಂಟ್ ರನ್ನಿಂಗ್ ಸ್ಟೋರಿಗಿಂತ 90s ಬ್ಯಾಕ್ಡ್ರಾಪ್ ಸ್ಟೋರಿ ತುಂಬಾ ಇಂಪ್ಯಾಕ್ಟ್ ಆಗಿತ್ತು. ಇದಕ್ಕೆ ಮೇನ್ ಪಿಲ್ಲರ್ ಆಗಿ ನಿಂತಿರೋದು ಅಂದ್ರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್. ಈ ಸಿನಿಮಾಟೋಗ್ರಫಿ, ಆರ್ಟ್ ವರ್ಕ್, VFX, ಲೈಟ್ನಿಂಗ್ ಅಂಡ್ ಕ್ಯಾಮ್ರಾ ಆಂಗಲ್ಸ್ ಇದ್ರ ಮೇಲೆ ತುಂಬಾನೇ ವರ್ಕ್ ಮಾಡಿದ್ದಾರೆ ಅಂತ ಎದ್ದಕ್ಕೆ ಕಾಣುತ್ತೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ಆತ್ಮಗಳದ್ದು ಫೈಟಿಂಗ್ ಸೀನ್ಸ್ ಇರುತ್ತೆ. ಅದರದ್ದು ಕೋರಿಯೋಗ್ರಫಿ ಮತ್ತೆ ಕಲರ್ಸ್ ಇಂಡಿಯನ್ ಸಿನಿಮಾದಲ್ಲೇ ಹೊಸದಾಗಿತ್ತು. ಒಂದೊಂದು ಸ್ಟೈಲ್ ಆಫ್ ಆಕ್ಷನ್ಸ್ ಹೇಗಿತ್ತು ಅಂದ್ರೆ, ಡಾಕ್ಟರ್ ಸ್ಟ್ರೇಂಜ್ ಆಕ್ಷನ್ ಸ್ಟೈಲ್ ಕಾಪಿ ಮಾಡಿದ್ದಾರೆ ಅನ್ಸ್ಬೋದು. ಎಕ್ಸಾಕ್ಟ್ ಅದೇ ರೀತಿ ಮ್ಯಾಜಿಕಲ್ ಫೈಟ್ ನೋಡ್ದಂಗಾಗುತ್ತೆ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಅರ್ಜುನ್ ಸರ್ಜಾ ಅವರು ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಅಂಡ್ ಜೀವ ಅವರ ಕ್ಯಾರೆಕ್ಟರ್ದು ಸ್ಕ್ರೀನ್ ಪ್ರೆಸೆನ್ಸ್ ಸ್ವಲ್ಪ ಕಮ್ಮಿ ಆಯಿತು, ಯಾಕಂದ್ರೆ ಪ್ರೆಸೆಂಟ್ ಸ್ಟೋರಿ ಜಾಸ್ತಿ ಇಲ್ಲದೆ ಇರೋ ಕಾರಣ. ಬಟ್ ಸಿಕ್ಕಿರೋ ಸ್ಪೇಸಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ರಾಶಿ ಖನ್ನಾ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು. ಸೊ ಓವರ್ ಆಲ್ ಒಂದೊಳ್ಳೆ ವಿಜುವಲ್ ಟ್ರೀಟ್ ಕೊಡುತ್ತೆ ವಿತ್ ಎಂಗೇಜಿಂಗ್ ಸ್ಟೋರಿ. ಒನ್ ಟೈಮ್ ವಾಚಬಲ್ ಮೂವಿ, ಎಬವ್ ಆವರೇಜ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಅಡಲ್ಟ್ ಕಂಟೆಂಟ್ ಆ ಥರ ಏನೂ ಇರಲ್ಲ, ಫ್ಯಾಮಿಲಿ ಜೊತೆಲಿ ಆರಾಮಾಗಿ ನೋಡ್ಬೋದು. ಆ್ಯಂಡ್ ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 7. ಆಲ್ರೆಡಿ ನೀವೇನಾದರೂ ನೋಡಿದರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.